ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದೊಂದು ಸಂತೋಷನೋ ಖುಷಿನೋ ಅಥವಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಒಂದು ಗೊಂದಲದಲ್ಲಿ ಇದ್ದೀವಿ ಅಂತಂದರೆ, ಈ ಅನನ್ಯ ಭಟ್ ಅವರ ತಾಯಿ ಆಗಿರ್ತಕ್ಕಂಥ ಸುಜಾತ ಭಟ್ ಅವರು ನನ್ನ ಮಗಳ ಕೊಲೆ ಆಗಿದೆ, ನನ್ನ ಮಗಳು ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾಗಿದ್ದಾಳೆ ಎಂದು ಒಂದಿಷ್ಟು ಬೇಡಿಕೊಂಡಿರ್ತಕ್ಕಂಥದ್ದು. ಸೊ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾಗ ಒಂಟಿ ತಾಯಿ, ಗಂಡ ಇಲ್ಲ, ಅದೇ ರೀತಿ ಮನೆಯವರನ್ನು ಹೊರಗಡೆ ಹಾಕಿದ್ದಾರೆ, ಎಲ್ಲೋ ಜೀವನವನ್ನು ಮಾಡ್ತಾ ಇರುವಂಥ ಹೆಣ್ಣುಮಗಳು, ಓದ್ತಾ ಇರುವಂಥ ಒಂದು ಹೆಣ್ಣು ಮಗು ಈ ಕಾಲೇಜಿಗೆ ಅಥವಾ ಈ ಒಂದು ದೇವಸ್ಥಾನಕ್ಕೆ ಬಂದಾಗ ಈ ರೀತಿಯಾದಂಥ ಒಂದು ಅನ್ಯಾಯ ಆಗಿದೆಯಲ್ಲ, ಇವಳ ಪರವಾಗಿ ನಿಂತ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಎಂಬ ಒಂದು ಕಾರಣದಿಂದಾಗಿ ಸಾಕಷ್ಟು ಜನ ಇವರಿಗೆ ಸಪೋರ್ಟನ್ನು ಮಾಡಿದರು, ಸಾಕಷ್ಟು ಜನ ಇವರಿಗೆ ಬೆಂಬಲವಾಗಿ ನಿಂತ್ಕೊಂಡಿದ್ರು. ಅದರಲ್ಲಿ ನಾನು ಒಬ್ಬ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂತಂದರೆ, ಇರುವಂತಹ ಎಲ್ಲವೂ ಕೂಡ ಸತ್ಯ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ನಿನ್ನೆಯೂ ಕೂಡ ನಿಮಗೆಲ್ರಿಗೂ ಕೂಡ ಗೊತ್ತಿದೆ, ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಒಂದು ಇಂಟರ್ವ್ಯೂವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಹೇಳಿರ್ತಾರೆ ಅನನ್ಯ ಭಟ್ ಅಸ್ತಿತ್ವವೇ ಇಲ್ಲ ಎಂಬ ಒಂದು ಮಾಹಿತಿಯನ್ನು ಅಲ್ಲಿ ನೀಡಿರ್ತಕ್ಕಂಥದ್ದು. ಈ ಹಿಂದೆ ಅನನ್ಯ ಭಟ್ ಅಸ್ತಿತ್ವವನ್ನು ಕೇಳ್ತಾ ಇರುವಂಥವರಿಗೆ ನಾನು ಪ್ರಶ್ನೆಯನ್ನು ಕೂಡ ಮಾಡಿದ್ದೆ. ಅನನ್ಯ ಭಟ್ ಇವತ್ತು ಸಾಕ್ಷಿಯೆಲ್ಲ ನಾಶ ಆಗಿದೆ ಅಂತ ತಾಯಿ ಹೇಳ್ತಿದ್ದಾರೆ, ಆದರೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಿರಲ್ಲ ಅಂತ ನಾನು ಅದರ ಕುರಿತಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ. ಆಗ ನನಗೊಂದು ಅರಿವಾಗಿದೆ. ಏನು ಅಂತಂದರೆ, ಯಾರೋ ಒಬ್ಬರು ಅಮಾಯಕರ ಥರ ಬಂದು ಅಥವಾ ಅಮಾಯಕರಾಗಿರುವಂಥವರು ಅವರ ಬಗ್ಗೆ ಅವರ ಸಪೋರ್ಟಿಗೆ ನಿಲ್ಲಬೇಕು ಅನ್ನೋದಕ್ಕೆ ಒಂದು ಭಯ ಕೂಡ ನನ್ನಲ್ಲಿ ಉಂಟಾಗ್ತಾ ಇದೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಎಲ್ಲದಕ್ಕೂ ಕೂಡ ಕೋರ್ಟ್ ಕಚೇರಿ ಅಂತ ಹೋದಾಗ ಅಲ್ಲಿ ಸಹಜವಾಗಿ ಸಾಕ್ಷಿಗಳು ಮಾತ್ರ ಮಾತನಾಡೋದಕ್ಕೆ ಸಾಧ್ಯ. ಆದರೆ ಇಲ್ಲಿ ನಾವು ಏನಾಗ್ಬಿಡುತ್ತೆ ಅಂತಂದರೆ, ಒಂದು ಕರುಣೆಗೋ ಅಥವಾ ಇನ್ಯಾವುದೋ ಒಂದು ಅನುಕಂಪಕ್ಕೋ ನಾವು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಪ್ರಾರಂಭಿಸ್ತೀವಿ. ಅದು ಯಾರೇ ಆಗಿರಲಿ, ನಮ್ಮ ಗುಣಗಳದು, ಮನುಷ್ಯನಲ್ಲಿರುವಂಥ ಸ್ವಾಭಾವಿಕ ಗುಣ ಅದು. ಯಾಕೆ ಅಂತಂದರೆ, ಅನ್ಯಾಯ ಆದವರ ಪರವಾಗಿ ಸಾಕಷ್ಟು ಜನ ನಿಂತ್ಕೊಳ್ತಾರೆ. ಆ ಕಾರಣದಿಂದಾಗಿ ಈ ರೀತಿಯಾಗಿ ಸಪೋರ್ಟ್ಗಳನ್ನ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಈ ಒಂದು ಅನನ್ಯ ಭಟ್ ಕತೆ ಏನಿದೆ ಈಗ, ಅದು ಬೇರೆ ರೀತಿಯಲ್ಲೇ ಬದಲಾಗಿದೆ ಅಂತಲೇ ಹೇಳ್ಬೋದು. ಈಗ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರು ಹೇಳಿರ್ತಕ್ಕಂಥದ್ದೇನು, ಈಗ ಮಾಡ್ತಾ ಇರುವಂಥದ್ದೇನು, ಮತ್ತೆ ಈ ಅಜ್ಜಿ ತಿರುಗಿ ಬೀಳ್ತಾ ಇರುವಂಥದ್ದೇನು, ಈ ಅಜ್ಜಿಗೆ ಯಾಕೆ ಈ ರೀತಿಯಾದಂಥ ಮನಸ್ಥಿತಿ ಬಂತು, ಏನು ಇದ್ರ ವಿಚಾರ ಒಂದು ಗೊತ್ತಾಗ್ತಾ ಇಲ್ಲ, ಒಂದು ಕೂಡ ಕ್ಲಾರಿಟಿ ಕೂಡ ಸಿಗ್ತಾ ಇಲ್ಲ. ಅಸಲಿಗೆ ಇಲ್ಲಿ ನಡೆದದ್ದಾದರೂ ಏನು, ಒಂದಿಷ್ಟು ವಿಚಾರವನ್ನು ಆ ಕಡೆಗೂ ಮಾತನಾಡ್ತಾ ಇದ್ದಾರೆ, ಈ ಕಡೆಗೂ ಕೂಡ ಮಾತನಾಡ್ತಾ ಇದ್ದಾರೆ. ಏನಿದು ವಿಚಾರ, ಯಾಕೆ ಹೀಗಾಯಿತು? ಸೊ ಇದರ ಬಗ್ಗೆ ಒಂದಿಷ್ಟು ನಿಮ್ಮ ಮುಂದೆ ಮಾಹಿತಿಯನ್ನು ನಾನು ಇಡ್ತಾ ಹೋಗ್ತೀನಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಅಂತ ಅಂದ್ಕೊಳ್ಳೋಣ, ಒಂದು 6-7 ಗಂಟೆ ಅಷ್ಟೊತ್ತಿಗೆ ಸುಜಾತ ಭಟ್ ಅವರ ಒಂದು ಇಂಟರ್ವ್ಯೂ ಬರುತ್ತೆ. ಆ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಳ್ತಾರೆ, ಅನನ್ಯ ಭಟ್ ನನ್ನ ಮಗಳೇ ಅಲ್ಲ, ಆಸ್ತಿಗೋಸ್ಕರ ಹೀಗೆ ಹೇಳೋದಕ್ಕೆ ಕೆಲವೊಂದಿಷ್ಟು ಜನ ನನಗೆ ಹೇಳಿದರು. ಅವರ ಗೈಡೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ನಾನು ಒಂದು ಪರಿಚಯ ಅವರಿಗೆ ಒಂದು ಯಾವುದೋ ಡಿಜಿಟಲ್ ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಡುವಂತಹ ಸಂದರ್ಭದಲ್ಲಿ ಈಗ ಪರಿಚಯ ಆಯಿತು. ನನ್ನ ಆಸ್ತಿ ಏನಿದೆ, ನನ್ನ ಹಿರಿಯರ ಆಸ್ತಿ ಏನಿದೆ, ಅದು ಈ ಒಂದು ಧರ್ಮಸ್ಥಳದ ಒಬ್ಬ ಅಧಿಕಾರಿಗೆ ಸೇರಿರ್ತಕ್ಕಂಥದ್ದು, ಅವರ ಹೆಸರಿಗೆ ಇದೆ. ಹಾಗಾಗಿ ಅಲ್ಲಿ ನಾನು ಸಹಿ ಮಾಡದೆ ಅವರು ಪಡೆದುಕೊಂಡಿದ್ದಾರೆ. ಅದು ಹೇಗೆ ಸಾಧ್ಯ? ಅದರ ಹೋರಾಟವನ್ನು ಮಾಡಬೇಕು ನಾನು. ಹಾಗಾಗಿ ಈ ಒಂದು ಅನನ್ಯ ಭಟ್ ಕಥೆಯನ್ನು ಕಟ್ಟಿ ಈ ಸೌಜನ್ಯಪರ ಹೋರಾಟಗಾರರ ಜೊತೆ ನಾನು ಸೇರಿಕೊಂಡೆ, ಅಥವಾ ಸೌಜನ್ಯಪರ ಹೋರಾಟಗಾರರು ನನಗೆ ಸಪೋರ್ಟ್ ಮಾಡೋದಕ್ಕೆ ಪ್ರಾರಂಭಿಸಿದರು. ಸೊ ಈ ರೀತಿಯಾಗಿ ಹೇಳಿಕೊಂಡಿರ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನೋಡ್ತಾ ಇದ್ದಾಗೆ ಜನರಿಗೆ ಒಂದು ಗೊಂದಲ ಪ್ರಾರಂಭವಾಗುತ್ತೆ, ಒಂದು ಪ್ರಶ್ನೆ ಕೂಡ ಕಾಡೋದಕ್ಕೆ ಪ್ರಾರಂಭವಾಗುತ್ತೆ. ಈ ಅಜ್ಜಿ ಈ ವಯಸ್ಸಲ್ಲಿ ಈ ರೀತಿಯಾಗಿ ಜನಗಳಿಗೆ ಮೋಸ ಮಾಡಿದ್ರ ಅಂತ. ಸೊ ಇದೆಲ್ಲವೂ ಕೂಡ ಆದ ಬಳಿಕ ಮತ್ತೆ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಒಂದು ಡಿಜಿಟಲ್ ಮಾಧ್ಯಮದವರು ಇವರಿಗೆ ವಿಡಿಯೋ ಕಾಲ್ ಮಾಡಿ ಕೇಳ್ತಾರೆ, ಅಜ್ಜಿ ಏನು ನಿಮ್ಮ ಬಗ್ಗೆ ಈ ರೀತಿಯಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾಗ ಈ ಅಜ್ಜಿ ಹೇಳ್ತಾರೆ, ಇಲ್ಲ ಅವರು ನನಗೆ ಮೋಸ ಮಾಡಿ ಇಂಟರ್ವ್ಯೂ ತೊಗೊಂಡಿದ್ದಾರೆ, ಈ ರೀತಿ ಹೇಳುವಂಥ ಸುಳ್ಳು ನನ್ನ ಕಡೆಯಿಂದ ಹೇಳಿಸಿದ್ದಾರೆ, ಇಲ್ಲಿ ಯಾವುದೋ ಒಂದು ಕಾರಲ್ಲಿ ಕೂರಿಸ್ಕೊಂಡು ಹೋಗಿ ದೂರ ಕರ್ಕೊಂಡೋಗಿ ಇಂಟರ್ವ್ಯೂವನ್ನು ತೆಗೆದುಕೊಂಡಿದ್ದಾರೆ, ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇದಾದ ಬಳಿಕ ಮತ್ತೊಂದು ಕಡೆ ಕಾಲ್ ರೆಕಾರ್ಡಲ್ಲಿ ಈ ಅಜ್ಜಿ ಹೇಳ್ತಾ ಇರುವಂಥದ್ದು, ನೀವು ಈಗ ಹಾಕಬೇಡಿ, SIT ಎಲ್ಲ ಮುಗಿದಾದ ಮೇಲೆ, SIT ತನಿಖೆಗೆ ನಾನು ಹೋಗಿ ಬಂದಾದ ಮೇಲೆ ಹಾಕಿ ಅಂತ ಹೇಳಿದ್ದೆ, ಆದರೆ ಹೀಗೆ ಯಾಕೆ ಹಾಕಿದ್ರಿ ಎಂಬ ಒಂದು ಆಕ್ರೋಶವನ್ನು ಈ ಅಜ್ಜಿ ಹೊರಗಡೆ ಹಾಕ್ತಾ ಇರುವಂಥದ್ದು. ಈ ಎಲ್ಲ ಒಂದು ಬೆಳವಣಿಗೆಯನ್ನು ನೋಡಿದ್ರೆ ಅಜ್ಜಿಯ ಕುತಂತ್ರ ಇದೆ ಅಂತ ನನಗೆ ಯಾಕೋ ಒಂದು ಕಡೆಯಿಂದ ಅನ್ನಿಸ್ತಾ ಇದೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನಿನ್ನೆ ಅಷ್ಟೇ ನಡೆದಿರ್ತಕ್ಕಂಥ ಒಂದು ಡ್ರಾಮಾ. ನಿನ್ನೆನೇ 2-3 ತರಹದ ಪ್ಲೇಟ್ಗಳು ಈ ಅಜ್ಜಿ ಚೇಂಜ್ ಮಾಡ್ತು. ಈಗ ನ್ಯಾಯದ ಪರವಾಗಿ ನಿಂತವರಿಗೆ, ಈ ಒಂದು ನ್ಯಾಯದ ಹೋರಾಟವನ್ನು ಮಾಡ್ತಾ ಇರೋರಿಗೆ, ಇನ್ನು ಅದರ ಅಪೋಸಿಟ್ ಇರುವಂಥವರಿಗೆ ಯಾರಿಗೂ ಕೂಡ ಮುಖ ತೋರಿಸಿದ ರೀತಿಯಲ್ಲಿ ಆಗ್ತಾ ಇದೆ, ಅಥವಾ ಮುಖಭಂಗ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಈ ಅನನ್ಯ ಭಟ್ ವಿಚಾರ ಏನಿದೆಯಲ್ಲ, ಅನನ್ಯ ಭಟ್ ಕೇಸ್ ಏನಿದೆಯಲ್ಲ, ಇದರ ಪರವಾಗಿ ನಿಂತವರಿಗೆ ಇದೊಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬಹುದು. ಇದರ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಯನ್ನು ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಜನರ ಹೆಸರನ್ನೇ ಹೇಳಿದ್ಲು ಆ ಅಜ್ಜಿ ಹೇಳಿರುವಂಥ ಹೆಸರಿನವರು ಕೂಡ ಕೆಲವೊಂದಿಷ್ಟು ಜನ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲವೂ ಕೂಡ ಆಗಿದೆ. ಸೊ ಯಾಕೆ ಇಂತಹ ಮೂರ್ಖ ಕೆಲಸಕ್ಕೆ, ಸಾಯೋ ವಯಸ್ಸಿನಲ್ಲಿ ಇಂತಹ ಕೆಲಸ ಮಾಡೋದಕ್ಕೆ ಯಾಕೆ ಈ ಮುದುಕಿ ಮುಂದೆ ಬಂದು ಎಂಬ
ಪ್ರಶ್ನೆ ಕಾಡುವಂಥದ್ದು. ನನಗೆ ಎಷ್ಟು ಆಕ್ರೋಶ ಭರಿತನಾಗ್ತಾ ಇದ್ದೀನಿ ಅಂತಂದರೆ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಅಷ್ಟೊಂದು ಕೋಪ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಬೈಬೇಕು ಅನ್ನೋಂಥ ಅನ್ನಿಸ್ತಾ ಇದೆ. ಆದರೂ ಕೂಡ ನಾನು ಅಷ್ಟು ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಒಂದು ಚೌಕಟ್ಟನ್ನು ಮೀರಿ ಹೋಗಬಾರ್ದು ಎಂಬ ಒಂದು ಕಾರಣದಿಂದಾಗಿ ಈ ಅಜ್ಜಿಗೆ ಈ ಒಂದು ವಿಚಾರದ ಪರವಾಗಿ ಮಾತನಾಡೋದಕ್ಕೆ ಸ್ವಲ್ಪ ಹಿಂದೇಟಾಗ್ತಾ ಇದ್ದೀನಿ. ಯಾಕೆ ಹೀಗೆ ನನಗೆ ಎಷ್ಟೊಂದು ಆಕ್ರೋಶ ಬರ್ತಾ ಇದೆ ಅಂತಂದರೆ, ಈ ಅನನ್ಯ ಭಟ್ ವಿಚಾರವಾಗಿ ಧ್ವನಿ ಎತ್ತಿದವರಲ್ಲಿಯೂ ಕೂಡ ನಾನು ಒಬ್ಬ. ಅನನ್ಯ ಭಟ್ ಸಪೋರ್ಟಿಗೆ ಅಂತ ನಿಂತವನು ಕೂಡ ನಾನು ಒಬ್ಬ. ಅನನ್ಯ ಭಟ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಿಂತವನು ಕೂಡ ನಾನು ಒಬ್ಬ. ಹಾಗಾಗಿ ಈಗ ಅದೆಲ್ಲವೂ ಕೂಡ ಸುಳ್ಳು ಅಂದಾಗ ನಾವು ಏನೋ ಒಂದು ನ್ಯಾಯದ ಪರವಾಗಿ ಮಾತನಾಡ್ತಾ ಇರುವವರಿಗೆ ಒಂದು ಬೆಲೆ ಎಲ್ಲಿದೆ? ಈ ರೀತಿಯಾಗಿ ಈಗ ಈ ಅಜ್ಜಿ ಮಾಡಿರುವಂಥ ಕುತಂತ್ರವನ್ನು ಬೇರೆ ಯಾರಾದರೂ ಅಥವಾ ರಿಯಲ್ ಆಗಿ ಆ ರೀತಿಯಾದಂಥ ಕಷ್ಟಗಳನ್ನ ಎದುರಿಸುವಂಥವರು ಬಂದು ನಮ್ಮ ಹತ್ರ ನೋವುಗಳನ್ನು ಹೇಳಿಕೊಂಡಾಗ ಅವರ ಪರವಾಗಿ ಮಾತನಾಡೋದಕ್ಕೆ ನಾವು ಅನುಮಾನಿಸೋದು ಸಹಜವಾಗುತ್ತೆ. ಆಗ ನಿಜವಾಗಿಯೂ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸುವಲ್ಲಿ ಅಥವಾ ನ್ಯಾಯದ ಪರವಾಗಿ ಹೋರಾಟ ಮಾಡೋದಕ್ಕೆ ನಿಜಕ್ಕೂ ನಾವು ಹಿಂದೇಟು ಹಾಕಬೇಕಾಗುತ್ತೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಅಥವಾ ನಾನು ಒಬ್ಬನೇ ಅಂತ ಅಲ್ಲ, ನನ್ನಂತಹ ಸಾವಿರಾರು ಜನಗಳು ಅನನ್ಯ ಭಟ್ಗೆ ನ್ಯಾಯ ಕೊಡಿಸಬೇಕು ಎಂಬ ಒಂದು ಕಾರಣದಿಂದಾಗಿ ಸಪೋರ್ಟ್ಗಳನ್ನು ಮಾಡ್ತಾ ಇದ್ದಾರೆ, ಧ್ವನಿಯನ್ನು ಎತ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಂತಹದ್ದೊಂದು ಮೂರ್ಖ ಟ್ವಿಸ್ಟ್ ಇದು ಎಂತಹ ಟ್ವಿಸ್ಟ್ ಅಂದರೆ ಮೂರ್ಖ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಇಂತಹ ನಾಲಾಯಕ ಮನಸ್ಥಿತಿ ಈ ಅಜ್ಜಿಗೆ ಯಾಕೆ ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಅದು ಏನೋ ಇನ್ನೊಂದು ಸ್ವಲ್ಪ ದಿವಸ ಇರ್ತಾರೆ, ಸ್ವಲ್ಪ ದಿವಸ ಬದುಕನ್ನು ಕಟ್ಕೊಳ್ತಾರೆ, ಸ್ವಲ್ಪ ದಿವಸದಲ್ಲಿ ಬದುಕಿ ಇನ್ನೇನು ಸ್ವಲ್ಪ ದಿನಗಳು ಕಳೀತಾ ಇದ್ದಂತೆ ವಯೋಸಹಜ ಕಾಯಿಲೆಗಳು ಬರುತ್ತೆ. ವಯೋಸಹಜ ಕಾಯಿಲೆಗಳು ಬಂದಾಗ ಸಹಜವಾಗಿ ಇವರು ಎಲ್ಲರ ರೀತಿಯಲ್ಲಿ, ನಾನು ಇವರು ಸಾಯ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಬದಲಿಗೆ ಎಲ್ಲರ ರೀತಿಯಲ್ಲಿ ಎಲ್ಲರೂ ಕೂಡ ಈ ಭೂಮಿಯನ್ನು ತ್ಯಜಿಸಿ ಹೋಗೋದಿದ್ದೇ ಇದೆಯಲ್ಲ. ಈ ವಯಸ್ಸಿಗೆ ಈಗಾಗಲೇ ಒಂದು 75% ಇವರ ಪ್ರಾಯ ಮುಗಿದೋಗಿದೆ. ಹಬ್ಬಬ್ಬ ಅಂದರೆ ಇನ್ನೊಂದು 5-10 ವರ್ಷ ಇವರು ಚೆನ್ನಾಗಿ ಮಾತನಾಡ್ಕೊಂಡು ಓಡಾಡ್ಕೊಂಡಿರ್ಬೋದೇನೋ. ಆದರೆ ಅದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರಿಗೆ ಅಷ್ಟೊಂದು ಏಜ್ ಆಗಿದೆ. ಆದರೂ ಕೂಡ ಇಂತಹ ಒಂದು ಹೋರಾಟ ಇವರಿಗೆ ಬೇಕಾ? ನ್ಯಾಯದ ಪರವಾಗಿ ಹೋರಾಟ ಮಾಡಲಿ, ಆದರೆ ಕರ್ನಾಟಕದ ಜನರನ್ನು ಬಕ್ರಾ ಮಾಡಿ ಈ ರೀತಿಯಾಗಿ ಮಾಡೋದಿದೆಯಲ್ಲ, ನಿಜಕ್ಕೂ ಇದು ಕೆಟ್ಟ ಬೆಳವಣಿಗೆ ಅಂತ ಹೇಳ್ಬೋದು. ಇದರೆಲ್ಲರ ಶಾಪ ಕೂಡ ಆ ಅಜ್ಜಿಗೆ ಖಂಡಿತವಾಗಿ ತಟ್ಟುತ್ತೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಏನು ಮಾತನಾಡಬೇಕು ಈ ಒಂದು ವಿಚಾರದ ಬಗ್ಗೆ, ಏನು ಮಾತನಾಡಬೇಕು ಈ ಒಂದು ಕೇಸ್ ಬಗ್ಗೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅನನ್ಯ ಭಟ್ ಫೋಟೋ ರಿಲೀಸ್ ಆದಾಗಲೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೆ. ಅನನ್ಯ ಭಟ್ ಪ್ರಕರಣ ದಾಖಲಾದಾಗೂ ಕೂಡ ಮಾಹಿತಿನ ಕೊಟ್ಟಿದ್ದೆ. ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು, ವಿಚಾರಣೆಗೆ ಮುಂದೆ ಏನೇನು ಆಗ್ಬೋದು ಎಂಬುದರ ಕುರಿತಾಗಿ ಕೂಡ ನಾನು ಮಾಹಿತಿನ ಕೊಟ್ಟಿದ್ದೆ. ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಗೊಂದಲದಲ್ಲಿ ಇದ್ದರು. ನನಗೂ ಕೂಡ ನನ್ನ ಸ್ನೇಹಿತರು, ಮಾಧ್ಯಮ ಮಿತ್ರರು ಹೇಳ್ತಾ ಇದ್ರು, ಈ ಒಂದು ಕೇಸ್ ಇನ್ನೂ ಕೂಡ ಗೊಂದಲ ಇದೆ, ಅಜ್ಜಿ ಹತ್ರ ಯಾವುದೇ ಕೂಡ ದಾಖಲೆ ಇಲ್ಲ, ದಾಖಲೆ ಇಲ್ಲದೆ ನೀನು ಮಾತನಾಡ್ತಾ ಇದೆಯಾ ಎಂಬ ಒಂದು ಮಾತನ್ನು ನಮ್ಮ ಸ್ನೇಹಿತರು ಕೂಡ ಸಜೆಸ್ಟ್ ಮಾಡಿದ್ರು. ನಾನು ಈ ದಾಖಲೆ ಇಲ್ಲ ಅನ್ನೋದೇ ಒಂದು ಮುಖ್ಯವಾದಂಥ ಪಾಯಿಂಟ್. ಈ ಕೇಸು ಮುಚ್ಚಾಕೋದಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ, ಹಾಗಾಗಿ ನಾನು ಅವರ ಪರವಾಗಿ ನಿಲ್ಲಬೇಕು ಅಂತಲೇ ಧ್ವನಿ ಎತ್ತಿದ್ದೆ. ಆದರೆ ಈಗ ಈ ಅಜ್ಜಿ ಮಾತನಾಡೋದು ಅಥವಾ ಈ ಅಜ್ಜಿ ಹೇಳ್ತಾ ಇರೋದನ್ನು ನೋಡಿದ್ರೆ, ಈ ಅಜ್ಜಿ ಎಲ್ಲರನ್ನೂ ಕೂಡ ಮೂರ್ಖರನ್ನಾಗಿಸಿ ಬಿಟ್ಲು ಅಂತಲೇ ಹೇಳ್ಬಹುದು. ಕರ್ನಾಟಕದ ಜನತೆಯನ್ನು ಮೂರ್ಖರಾಗಿಸಿದ ಅಷ್ಟೇ ಅಲ್ಲದೆ ಕಾನೂನಿಗೂ ಕೂಡ ಇವರು ಮೋಸ ಮಾಡಿದ್ರು ಅಂತ ಹೇಳ್ಬಹುದು. ಯಾಕೆ ಇಷ್ಟೊಂದು ಇಂತಹ ಕೆಟ್ಟ ಮನಸ್ಥಿತಿ ಅಥವಾ ಇಂಥ ಬುದ್ಧಿ ಬಂತು, ದುರ್ಬುದ್ಧಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಅಜ್ಜಿಯ ಬಗ್ಗೆ ಏನು ಮಾತನಾಡೋದು ಕೂಡ ಒಟ್ಟಾರೆ ಒಂದು ಇರಿಟೇಷನ್ ಫೀಲ್ ಆಗ್ತಾ ಇದೆ ನನಗೆ. ಈ ಒಂದು ಅನನ್ಯ ಕೇಸ್ನ ಪರವಾಗಿ ನಾನು ನಿಂತ್ಕೊಂಡಲ್ಲ, ನಿಜಕ್ಕೂ ಕೂಡ ನನಗೆ ಒಂದು ನೋವು ಕೂಡ ಇದೆ. ಈ ರೀತಿಯಾಗಿ ಆಗ್ಬಿಡುತ್ತಲ್ಲ, ಈ ಒಂದು ಹೆಣ್ಣು ಮಗು ಅಥವಾ ಹೆಣ್ಣನ್ನು ಒಂದು ಮುಂದೆ ಇಟ್ಕೊಂಡು ಇನ್ನೇನೇನೋ ಮಾಡೋದಕ್ಕೋಸ್ಕರನೇ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಬಿಟ್ರಾ ಎಂಬ ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ನಿಜಕ್ಕೂ ಇದೊಂದು ಕೆಟ್ಟ ಬೆಳವಣಿಗೆ. ಈ ಒಂದು ಬೆಳವಣಿಗೆಯ ಬಗ್ಗೆ ಏನು ಹೇಳಿದರೂ ಕೂಡ ಕಡಿಮೆಯೇ. ಸೊ ಈ ಒಂದು ನವರಂಗಿ ಆಟವನ್ನು ಆಡಿರ್ತಕ್ಕಂಥ, ಈ ಒಂದು ಕುಂಟೆಬಿಲ್ಲಿ ಆಟ ಆಡಿರ್ತಕ್ಕಂಥ ಅಥವಾ ಎರಡು ಮುಖಗಳನ್ನು ಹಾಕಿಕೊಂಡು ಇಲ್ಲಿ ನಾಟಕ ಮಾಡ್ತಾ ಇರುವಂಥ ಅಜ್ಜಿಯ ಬಗ್ಗೆ ನಿಮಗೆ ಅನಿಸುತ್ತೆ ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.